ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತುಂಬ ಸಿಂಪಲಾಗಿ ಮತ್ತು ಈಸಿಯಲ್ಲಿ ನೆಟ್ ಫ್ಯಾಬ್ರಿಕಲ್ಲಿ ಒಂದು 8ರಿಂದ 9 ವರ್ಷದ ಮಕ್ಕಳಿಗೆ ಯಾವ ರೀತಿ ಫ್ರಾಕ್ ಹೊಲಿಬೋದು ಅಂತ ತೋರಿಸ್ಕೊಡ್ತೀನಿ. ಕಟ್ ಮಾಡಿ ಮತ್ತು ಹೊಲಿಯೋದು ನೋಡಿ. ಈಗ ನಾನು ಬಟ್ಟೆನ 4 ಪೀಸಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಇದೆ, ಓಪನ್ ಅನ್ನೋದು ಆಪೋಸಿಟಲ್ಲಿದೆ. ಕೆಳಗಡೆ ಸ್ಟ್ರೈಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಮಾರ್ಜಿನ್ಗೋಸ್ಕರ ನಾನು ನೋಡಿ ಲೆಂತ್ 13 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮೇಲೆ 1/2 ಇಂಚ್ಗೆ ಖರ್ಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಮಗೆ ಸುತ್ತಳತೆ ಬಂದು 7.5 ಇಟ್ಟಿದ್ದೀನಿ. ಅಂದರೆ 4 ಫೋಲ್ಡಿಂಗಲ್ಲಿ ಟೋಟಲ್ ಇಲ್ಲಿ ಸುತ್ತಳತೆ ಬಂದು 30 ಆಗುತ್ತೆ. ಅಂದರೆ ಮಕ್ಕಳು ಫ್ರಾಕ್ ಅನ್ನೋದು ಸ್ವಲ್ಪ ಲೂಸಾಗಿ ಇರುತ್ತಲ್ವ, ಅದಕ್ಕೋಸ್ಕರ ಶೋಲ್ಡರ್ ಅನ್ನೋದು 4.5 ಇಟ್ಟಿದ್ದೀನಿ. ನೆಕ್ ಅನ್ನೋದು 2 ಇಂಚ್ ಇಟ್ಟಿದ್ದೀನಿ. ಡೌನ್ಗೆ 3.5ಇಂದ 4ವರೆಗೂ ಇಟ್ಕೋಬೋದು. ನೋಡಿ ಆರ್ಮಲ್ ಡೌನಿಗೆ ಬಂದು 5 ಇಂಚಿಗೆ ಇಡ್ತಾಯಿದ್ದೀನಿ. ಖಾಲಿ 3/4 ಇಂಚಿಗೆ ನಾನು ಶೇಪ್ನ ತೆಗಿತಾ ಇದ್ದೀನಿ. ನಮಗೆ ನೋಡಿ 6.5 ಬರಬೇಕು, ಬಂದಿದೆ ಕರೆಕ್ಟಾಗಿ. ಇಲ್ಲಿ ನೋಡಿ ನಾನು ಒಂದು 1/2 ಇಂಚಿಗೆ ಈ ಥರ ಕ್ರಾಸಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ನಮಗೆ ಆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅಲ್ಲಿ ಹೊಟ್ಟೆ ಭಾಗದಲ್ಲಿ. ನೋಡಿ ಇಷ್ಟೇ ಕಟ್ಟಿಂಗ್ ಅನ್ನೋದು ಮೇಲಿನ ಭಾಗ. ತುಂಬ ಅಂದರೆ ತುಂಬಾ ಈಸಿ. ಸ್ಟಿಚ್ ಮಾಡೋದು ಇಷ್ಟೇ ಈಸಿ ಇರುತ್ತೆ. ನೋಡಿ ಈಗ ಬ್ಯಾಕ್ ಸೈಡ್ದು 4.5ಗೆ ನಾನು ಮಾರ್ಕ್ ಮಾಡಿಕೊಂಡು ಈ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆಯೂ ನಾನು ರೌಂಡ್ ನೆಕ್ಕನ್ನೇ ಇಡ್ತಾಯಿದ್ದೀನಿ. ನೋಡಿ ಬಾಡಿ ಪಾರ್ಟ್ ಕಟ್ಟಿಂಗ್ ಅನ್ನೋದು ತುಂಬ ಈಸಿಯಾಗಿ ಆಗೋಯಿತು. ಇಷ್ಟೇ. ಈಗ ನಾವು ಕೆಳಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾನು ಏನು ಕಟ್ ಮಾಡಿದ್ದೀನಿ ಅದು ಲೈನಿಂಗು. ಈಗ ಕೆಳಗಡೆ ನಾನು ನೋಡಿ ಕೋನ್ ಶೇಪಲ್ಲಿ ಹಾಕ್ಕೊಂಡು ನಾನು ಈಗ ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 8ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇಲ್ಲಿ ಸ್ಟ್ರೈಟಾಗಿ ಮಾಡಿದ್ದೀನಲ್ಲ, ಈಗ ಇಲ್ಲಿ ಮೇಲೆಯಿಂದ ಕೆಳಗಡೆ 11 ಇಂಚ್ ತೊಗೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನಾವು ಕೆಳಗಡೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಅಂದರೆ ನಮಗೆ 4 ಪೀಸ್ ಮೇಲೆ 4 ಫೋಲ್ಡ್ ಆಗಿದೆ. ನೋಡಿ ಕೆಳಗಡೆ ನಮಗೆ ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಸುತ್ತು ಮಾರ್ಕ್ ಮಾಡಿಕೊಂಡು ನಾನು ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ರೆಡಿಯಾಗಿದೆ. ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಲೈನಿಂಗ್ ಅನ್ನೋದನ್ನು. ಇದು ಸ್ಯಾಟಿನ ಲೈನಿಂಗು. ಇದಕ್ಕೆ ನಾನು ಮತ್ತೆ ಸಪ್ರೇಟಾಗಿ ಕಾಟನ್ ಲೈನಿಂಗು ಹಾಕ್ತಾಯಿದ್ದೀನಿ. ಈಗ ರೌಂಡಾಗಿ ಕಟ್ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಏನು ಪೀಸ್ ಉಳಿದಿರುತ್ತೋ ಅದರಲ್ಲಿ ನಾವು ಈಗ ಮೇಲಿನ ಪಾರ್ಟ್ನ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡೋದ್ರಿಂದ ನಮಗೆ ಪೀಸು ಉಳಿತಾಯ ಆಗುತ್ತೆ. ಈಗ ನೋಡಿ ಎಲ್ಲಿ ಶಾರ್ಟೇಜ್ ಬರ್ತಾಯಿದೆ ಅದಕ್ಕೋಸ್ಕರ ನಾನು ಬ್ಯಾಕ್ ಸೈಡ್ ಹೆಂಗೂ ನಾವು ಜಿಪ್ಪು ಅಥವಾ ಉಕ್ಸಿಗೆ ಇಡ್ತೀವಲ್ಲ, ಅದಕ್ಕೆ ಸೆಂಟ್ರಿಗೆ ಪೀಸ್ ಮಾಡಿಕೊಂಡು 2 ಪೀಸಸ್ ಆಗಿ ಒಂದು ಪೀಸ್ ಇಲ್ಲಿ ಇನ್ನೊಂದು ಪೀಸ್ನ ಮೇಲ್ಗಡೆ ಹಾಕ್ಕೊಂಡು ಈ ಥರ ಹೊಲ್ಕೋಬೋದು. ಒಂದು ಸ್ವಲ್ಪ ಏನಾದರೂ ಸಾಕಾಗಲಿಲ್ಲ ಅಂದರೆ ನಾವು ಜಾಯಿಂಟು ಮಾಡ್ಕೋಬೋದು. ನೋಡಿ ಈಗ ಲೈನಿಂಗು ಇದು ಕಟ್ ಆಯಿತು. ಇನ್ನು ನೆಟ್ಟನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೆಟ್ ಇದು ನೋಡಿ ತುಂಬ ಪನ್ನ ಇದೆ, ಅದಕ್ಕೋಸ್ಕರ ನಮ್ಗೆ ಲೆಂತ್ಗೆ ನೋಡಿ ಎಷ್ಟು ಬೇಕೋ ಅಷ್ಟಕ್ಕೆ 28 ಲೆಂತ್ ಬಂದಿದೆ. ಅದು ಫೋಲ್ಡ್ ಮಾಡಿ ಟೋಟಲ್ ಇದು 46 ಇದೆ ಲೆಂತು. ನಾನಿಲ್ಲಿ 2.25 ಮೀಟ್ರಷ್ಟು ತೊಗೊಂಡಿದ್ದೀನಿ. ಕೆಳಗಡೆ ಇದು ನೆಟ್ ಫ್ಯಾಬ್ರಿಕ್ ಅನ್ನೋದು ಸೆಂಟ್ರಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಫ್ರಂಟು 2.25 ಮೀಟ್ರ್ ಇದೆ, ಬ್ಯಾಕ್ ಸೈಡ್ 2.25 ಮೀಟ್ರ್ ಬರುತ್ತೆ ನಮಗೆ. ಈಗ ನೋಡಿ ಮೇಲೆ ಬಾಡಿ ಪಾರ್ಟಿಗೂ ನಾನು ನೆಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲೈನಿಂಗ್ ಏನಿದೆಯೋ ಲೈನಿಂಗು ನಾನು 1.5 ಮೀಟ್ರಷ್ಟು ತೊಗೊಂಡು ನಮ್ಗೆ ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ, ಅಂದರೆ ನಮ್ಮ ಸ್ಯಾಟಿನ ಮತ್ತು ನೆಟ್ಟು ಎಷ್ಟು ಉದ್ದ ಇಟ್ಕೊಂಡಿದ್ಯೋ ಅದಕ್ಕಿಂತ ಒಂದು 4-5 ಇಂಚ್ ಕಡಿಮೆನೇ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಕಾಟನ್ ಲೈನಿಂಗ್ನ ಸ್ಟ್ರೈಟಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅಂಬ್ರೆಲಾ ಶೇಪಲ್ಲೂ ಕಟ್ ಮಾಡ್ಕೋಬೋದು. ಈಗ ನೋಡಿ ಸ್ಟಿಚ್ ಮಾಡೋದು ಹೇಳ್ತಾ ಇದ್ದೀನಿ. ಪೀಸಸ್ ಅನ್ನೋದು ನಾನು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮೊದಲು ಸ್ಯಾಟಿನ ಹಾಕ್ಕೊಂಡು ಅದ್ರ ಮೇಲೆ ನೆಟ್ ಹಾಕ್ಕೊಂಡು ಈಗ ಕಾಟನ್ ಲೈನಿಂಗ್ನ ಮೇಲೆ ಇಟ್ಕೊಂಡು ಈಗ ನಾವು ಸೆಂಟ್ರಲ್ಲಿ ನೆಟ್ಟು ಬಟ್ಟೆ ಇಟ್ಟಿದ್ದೀವಲ್ಲ, ಇದು ತುಂಬಾ ಜಾರ್ತಾ ಇರುತ್ತೆ. ಆದಷ್ಟು ಹುಷಾರಾಗಿ ಹೊಲ್ಕೋಬೇಕು. ನೀವು ಬಿಗ್ನರ್ಸ್ ಆದರೆ ತುಂಬ ಸೂಜಿ ಅಲ್ಲಿ ಸುತ್ತು ಸೂಜಿ ಹಾಕ್ಕೊಂಡು ಹೊಲ್ಕೊಳ್ರಿ. ಈಗ ನೋಡಿ ನೆಕ್ ಏನಿದೆಯೋ ಅದೇ ರೀತಿಯಾಗಿ ನಾನು ಹೊಲ್ಕೋತಾ ಇದ್ದೀನಿ, ಒಂದು 1/4 ಇಂಚಷ್ಟು ಬಿಟ್ಟು. ನಮ್ಗೆ ಈ ಥರ ರಿವರ್ಸ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇದು ನೆಟ್ಟಾಗಿರೋದ್ರಿಂದ ಪದೇ ಪದೇ ಜಾರ್ತಾ ಇರುತ್ತೆ. ಈಗ ನೋಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಡಾಟ್ ಮಾಡ್ತಾಯಿದ್ದೀನಿ.
ಈಗ ಲೈನಿಂಗ್ ಮಾತ್ರ ನಾವು ರೈಟ್ ಸೈಡಿಗೆ ರಿವರ್ಸ್ ಮಾಡಿಕೊಂಡು ನಾವೇನು ಬಟ್ಟೆ ಬಿಟ್ಟಿರ್ತೀವೋ ಬಟ್ಟೆ ಬಿಟ್ಟು ಹೊಲ್ಕೊಂಡಿರ್ತೀವೋ ಅದನ್ನು ರೈಟ್ ಸೈಡಿಗೆ ರಿವರ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಈಗ ಸೇಮ್ ಮೇಲೆ ಕರೆಕ್ಟಾಗಿ ಹೊಲ್ಕೊಂಡ್ರೆ ನಮಗೆ ನೆಕ್ ಅನ್ನೋದು ರೆಡಿ ಆಗೋಗುತ್ತೆ. ಈಗ ಸುತ್ತು ಏನಿದೆಯೋ ಅದನ್ನೆಲ್ಲ ಹೊಲ್ಕೊಂಡು ಎಕ್ಸ್ಟ್ರಾ ಇರೋಂಥ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೇಮ್ ನಾವು ಫ್ರಂಟ್ ಯಾವ ರೀತಿ ಹೊಲ್ಕೊಂಡ್ವೋ ಅದೇ ರೀತಿ ಬ್ಯಾಕ್ ಸೈಡ್ದು ಹೊಲ್ಕೋಬೇಕಾಗುತ್ತೆ. ಬಟ್ ಇದು 2 ಪೀಸಾಗಿ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಒಂದು ಪೀಸ್ ರೈಟ್ ಸೈಡು ಇನ್ನೊಂದು ಪೀಸ್ ಲೆಫ್ಟ್ ಸೈಡ್ ಇಟ್ಕೊಂಡು ಈ ಥರ ನೋಡ್ಕೊಂಡು ಹೊಲ್ಕೋಬೇಕು. ಒಂದೊಂದು ಸರ್ತಿ ಎರಡು ಒಂದೇ ಸೈಡ್ ಬಂದುಬಿಡುತ್ತೆ. ಅದು ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸು, ಕಟ್ ಮಾಡೋದು ಮತ್ತು ಹೊಲಿಯೋದು ಎರಡೂ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಒಂದು ಲೈಕ್ ಮಾತ್ರ ಮಾಡಿ. ನೋಡಿ ನೆಟ್ಟು ಜಾರ್ತಾ ಇರುತ್ತೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಹುಷಾರಾಗಿ ಹೊಲ್ಕೋಬೇಕಷ್ಟೇ. ನೋಡಿ ಅದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡು ಹೊಲ್ಕೊತೀನಿ ಅದೇ ಥರನೇ. ನೋಡಿ ಎರಡು ನೀಟಾಗಿ ಹೊಲ್ಕೊಂಡಿರೋದಾಗಿದೆ. ಈಗ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ನಾನು ನೋಡಿ ಎರಡು ಸೀದಾ ಸೈಡೇ ಇಟ್ಟು ನಾನು ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಇನ್ವಿಸಿಬಲ್ ಶೋಲ್ಡರೇ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಹೊಲ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ನೋಡಿ ಎಡ್ಜಲ್ಲಿ ಹೊಲ್ಕೊಂಡು ಈಗ ನಾವು ರಿವರ್ಸ್ ಮಾಡಿಕೊಂಡು ಮತ್ತೆ ಎಡ್ಜಲ್ಲಿ ಒಂದು ಹೊಲಿಗೆನ ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ನಾವು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಕ್ಕೆ ನಾವು ಹೊಲ್ಕೋಬೋದು. ಎಡ್ಜಲ್ಲಿ ನೋಡಿ ಒಂದು ಹೊಲಿಗೆ ಆದರೂ ಆಗ್ಬೋದು, ಇಲ್ಲ ಅದೇ ರೀತಿಯಾಗಿ ಹೊಲ್ಕೋಬೋದು. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಇನ್ವಿಸಿಬಲ್ ಶೋಲ್ಡರ್ ಅನ್ನೋದು ರೆಡಿ ಆಗುತ್ತೆ. ಈಗ ನೋಡಿ ನಾನು ಬ್ಯಾಕ್ ಸೈಡಲ್ಲಿ ಜಿಪ್ ಕೊಡ್ತಿಲ್ಲ, ಉಕ್ಸೇ ಇಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಜಿಪ್ಪಿಲ್ಲ, ಅದಕ್ಕೋಸ್ಕರ ಬೇಗ ಆಗೋದಕ್ಕೋಸ್ಕರ ಉಕ್ಸನ್ನೇ ಇಡ್ತಾಯಿದ್ದೀನಿ. ಈಗ ನೋಡಿ ನಾವು ಸೇಮ್ ಬ್ಲೌಸ್ಗೆಲ್ಲ ಯಾವ ರೀತಿ ಹೊಲ್ಕೋತೀವೋ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅದೇ ರೀತಿಯೇ ನಾವು ಇದಕ್ಕೂ ಹೊಲ್ಕೋಬೇಕಾಗಿರೋದು. ಒಂದು ಸೈಡು ಉಕ್ಸ್ ಪಟ್ಟಿ ಹೊಲ್ಕೋಬೇಕು, ಇನ್ನೊಂದು ಸೈಡು ಕಾಜಾ ಪಟ್ಟಿನ ಹೊಲ್ಕೋಬೇಕಾಗುತ್ತೆ. ನೋಡಿ ಇನ್ನೊಂದು ಸೈಡು ನಾನು ಸೇಮ್ ಅಂದರೆ ಒಂದು ಲೈನಿಂಗ್ ಪೀಸ್ ತೊಗೋತಾ ಇದ್ದೀನಿ, ಇನ್ನೊಂದು ಸ್ಯಾಟಿನ ಪೀಸ್ನ ತೊಗೋತಾ ಇದ್ದೀನಿ. ಲೈನಿಂಗ್ ಪೀಸ್ ಕೆಳಗಡೆ ಇಟ್ಟು ಅದ್ರ ಮೇಲೆ ಸ್ಯಾಟಿನ ಪೀಸ್ ಇಟ್ಟು ಅದ್ರ ಮೇಲೆ ನಮ್ಮದು ಪೀಸನ್ನು ಇಟ್ಕೊಂಡು ಹೊಲ್ಕೋಬೇಕಾಗುತ್ತೆ. ಈ ಪೀಸು ಈಗ ನೋಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡ್ರೆ ಸರಿ ಹೋಗುತ್ತೆ. ಸೆಂಟ್ರಿಗೆ ಇನ್ನೊಂದು ಹೊಲಿಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಎರಡನ್ನೂ ಈ ಥರ ಜಾಯಿಂಟ್ ಮಾಡ್ಕೊಂಡು ಇಲ್ಲೊಂದು ಹೊಲಿಗೆ ಎರಡು ಜಾಯಿಂಟ್ ಸೇರಿಸ್ಕೊಂಡು ಇಲ್ಲೊಂದು ಸರ್ತಿ ರಫ್ ಮಾಡಿಕೊಂಡ್ರೆ ನಮ್ಗೆ ಮುಗೀತು. ನೋಡಿ ಉಕ್ಸು ಕಾಜಾ ಹಾಕ್ಕೊಂಡ್ರೆ ಮುಗ್ದೋಗುತ್ತೆ. ಈಗ ಇಲ್ಲಿ ಮುಂದೆ ಬೇಕು ಅಂದರೆ ನಮ್ಗೆ ಡಿಸೈನ್ ಇಟ್ಕೋಬೋದು. ಅದಕ್ಕೋಸ್ಕರ ನೋಡಿ ನಾನು ನೆಟ್ಟನ್ನು ತೊಗೊಂಡಿದ್ದೀನಿ. ನಮಗೆ ಚೆಸ್ಟ್ ಏನು ಮುಂದೆ 15 ಇಂಚ್ ಇದೆಯೋ ಮಾರ್ಜಿನು ಎಲ್ಲ ಸೇರಿ 18 ಇಂಚ್ ಇದೆಯಲ್ವಾ, ಆ 18 ಇಂಚಿಗೆ ಅಗಲ ಅಷ್ಟೊಂದು ಅಗಲ ತೊಗೊಂಡು ನಾನು ನೋಡಿ ಇಲ್ಲಿ ಸಣ್ಣ ಸಣ್ಣಕ್ಕೆ ಈ ಥರ ಫ್ರಿಲ್ಸ್ನ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಮಗೆ ಮಿನಿಮಮ್ 1 ಮೀಟ್ರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ನನ್ನ ಹತ್ರ 1 ಮೀಟ್ರ್ ಅಷ್ಟು ಬಟ್ಟೆ ಇಲ್ಲ, ಶಾರ್ಟೇಜ್ ಇದೆ. ಅದಕ್ಕೋಸ್ಕರ ಹಾಫ್ ಮೀಟ್ರನ್ನ ನಾನು 2 ಪೀಸ್ನ ಈ ಥರ ಹೊಲ್ಕೋತೀನಿ. ಈ ಥರ ಹೊಲ್ಕೊಂಡ್ರಿ ಸೆಂಟ್ರಲ್ಲಿ ಮೊದಲು ಹೊಲ್ಕೊಂಡು ಮತ್ತು ಸೈಡಲ್ಲೂ ಇದೇ ರೀತಿ ಹೊಲ್ಕೊಂಡು ನೀಟಾಗಿ ಹೊಲ್ಕೋಬೇಕು. ಇದು ನಮ್ಮ ಡಿಸೈನ್ ನಮ್ಗೆ ಇಷ್ಟ ಇತ್ತು ಅಂದರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಈ ಥರದ್ದು ನಮಗೆ ಯಾವ ಡಿಸೈನ್ ಬೇಕು ಅಂದ್ರೂ ಮಾಡ್ಕೋಬೋದು. ಮುಂದೆ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಿಮ್ಗೆ ಇಷ್ಟ ಬಂದಿದ್ದು ಡಿಸೈನ್ ಮಾಡ್ಕೋಬೋದು. ನಾನು ಇಲ್ಲಿ ಖಾಲಿ ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ.
ನೋಡಿ ಈ ಥರ ಈ ಥರ ಸ್ಟ್ರೈಟಾಗಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಅಷ್ಟು ಲುಕ್ ಬರ್ತಿಲ್ಲ, ಅದಕ್ಕೆ ನೋಡಿ ಈ ಥರ ಕ್ರಾಸಾಗಿಡ್ತಾ ಇದ್ದೀನಿ ಒಂದು ಸೈಡಿಗೆ ಮಾತ್ರ. ನೋಡಿ ಇದೇ ಥರದ್ದು ನಾನು ಇನ್ನೂ ಒಂದು ರೆಡಿ ಮಾಡ್ಕೊಂಡಿದ್ದೀನಿ, ಒಂದು ಸಾಕಾಗಲ್ಲ ಅಂತ ಬಿಟ್ಟು. ನಿಮ್ಮ ಹತ್ರ ಪೀಸ್ ಅನ್ನೋದು ತುಂಬ ಜಾಸ್ತಿ ಇತ್ತು ಅಂದರೆ ಒಂದೇ ಪೀಸಲ್ಲಿ ರೆಡಿ ಮಾಡ್ಕೋಬೋದು. ಇದು ನೆಟ್ಟಾಗಿರೋದ್ರಿಂದ ನಾವು ಜಾಯಿಂಟ್ ಮಾಡೋ ಥರ ಏನಿರೋದಿಲ್ಲ. ಎಕ್ಸ್ಟ್ರಾ ಹೊಲ್ಕೊಂಡು ಈ ಥರ ಇಟ್ಕೋಬೋದು. ಈಗ ನೋಡಿ ಸೂಜಿನ ಹಾಕ್ಕೊಂಡು ನಾನು ಈ ಥರ ಸುತ್ತೂ ಬಾಡಿ ಪಾರ್ಟಿಗೆ ಎಷ್ಟು ಬೇಕು ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ಹೊಲ್ಕೋತಾ ಇದ್ದೀನಿ. ನಮಗಿದು ಫ್ರಿಲ್ ಅನ್ನೋದು ಸ್ವಲ್ಪ ನೀಡಲ್ಗೆ ಆಪೋಸಿಟಲ್ಲಿ ಬರುತ್ತಲ್ವ, ಸ್ವಲ್ಪ ನೀಡಲ್ ಒಳಗಡೆ ಹೋಗುವಂಥ ಇದಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಹೊಲ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಸೂಜಿನ ತೆಗೆದುಬಿಟ್ಟು ಈ ಥರ ಕೈಯಿಂದ ಈ ಥರ ಮಾಡ್ಕೊತಾ ನೀಟಾಗಿ ಹೊಲ್ಕೋಬೇಕಾಗುತ್ತೆ. ನಮಗೆ ಮೇಲೆ ಇದೆ ಅಂತಲ್ಲ, ಯಾವ ಥರ ಡಿಸೈನ್ ಇಷ್ಟ ಆಗುತ್ತೋ ಆ ಥರ ಡಿಸೈನ್ನ ನಾವು ಹೊಲ್ಕೋಬೋದು. ನೋಡಿ ನಾನು ಪೂರ್ತಿಯಾಗಿ ಹೊಲ್ಕೊಂಡು ಎಕ್ಸ್ಟ್ರಾ ಏನು ಪೀಸ್ ಇದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದು ಸೆಂಟ್ರಲ್ ಹೊಲಿಗೆ ಹಾಕಿದ್ದೀವಲ್ಲ, ಇದನ್ನು ನಾವು ಹುಷಾರಾಗಿ ಈ ಥರ ಸೂಜಿಯಿಂದ ತೊಗೊಬಿಡಬೇಕು. ಈಗ ನೋಡಿ ನಾನಿಲ್ಲಿ ಸ್ಲೀವ್ಸ್ನ ಹೊಲಿತಾ ಇಲ್ಲ, ಸ್ಲೀವ್ಲೆಸ್ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಸ್ಲೀವ್ಸ್ಗೀಗ ಈ ಥರ ಕ್ರಾಸಾಗಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ನಾವು ಸೇಮ್ ಪೈಪಿಂಗ್ ಎಮ್ಮಿಂಗ್ ಮಾಡಲಿಕ್ಕೆ ಯಾವ ರೀತಿ ಬ್ಲೌಸಸ್ ನೆಕ್ಗೆಲ್ಲ ಹೊಲ್ಕೋತೀವೋ ಅದೇ ರೀತಿಯೇ ನಾವು ಇದಕ್ಕೂ ಹೊಲ್ಕೋಬೇಕು. ತುಂಬ ಟೈಟಾಗಿ ಎಳ್ತು ಹೊಲ್ಕೋಬಾರ್ದು, ಸ್ವಲ್ಪ ಫ್ರೀಯಾಗಿ ಲೂಸ್ ಬಿಡ್ತಾ ಹೊಲ್ಕೋಬೇಕು. ನೋಡಿ ಅಲ್ಲಲ್ಲಿ ನೀಟಾಗಿ ಈ ಥರ ಘಾಟ್ ಇಟ್ಕೋಬೇಕು. ಘಾಟ್ ಇಟ್ಕೊಂಡು ಈ ಥರ ನೋಡಿ ರಿವರ್ಸ್ ಮಾಡ್ಕೋಬೇಕು. ನಾವೇನು ಎಕ್ಸ್ಟ್ರಾ ಅಲ್ಲಿ ಬಿಟ್ಟು ಹೊಲ್ಕೊಂಡಿರ್ತೀವೋ ಅದಕ್ಕೆ ಈ ಥರ ಕ್ಯಾಪ್ ಥರ ಈ ಥರ ಕ್ಲೋಸ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೋಬೇಕು. ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಇವಾಗ ಈ ಥರ ರಿವರ್ಸ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ನಾವು ಮಡ್ಚು ಹೊಲ್ಕೊಂಡಿರ್ತೀವಲ್ಲ ಮತ್ತು ಇನ್ನೂ ಎಕ್ಸ್ಟ್ರಾ ಇರುತ್ತೆ, ಅದನ್ನು ಹುಷಾರಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈಗ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಮುಗೀತು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಇದೇ ರೀತಿ ಇನ್ನೊಂದು ಕಡೆನೂ ಹೊಲ್ಕೋತೀನಿ. ಎರಡು ಕಡೆನೂ ಹೊಲ್ದಿರೋದಾಗಿದೆ. ಇಲ್ಲಿ ನಾವಿದು ವೈಟ್ ಕಲರ್ ಬೀಡ್ಸ್ ಎಲ್ಲ ಹಾಕ್ಕೊಂಡ್ರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಟ್ಟಲ್ಲಿ ಫ್ಲವರ್ಸ್ನೂ ನಾವು ಮಾಡಿ ಇಟ್ಕೋಬೋದು. ನಾನು ಈ ಫ್ರಾಕ್ ಅದೇ ರೀತಿ ಮಾಡಿದ್ದೀನಿ, ಬಟ್ ಆ ವಿಡಿಯೋ ಅನ್ನೋದು ಸ್ವಲ್ಪ ಮಿಸ್ ಆಗಿದೆ, ತುಂಬ ಪ್ಲೈನಾಗಿ ಕಾಣಿಸ್ತಿದೆ ಇಲ್ಲಿ. ಈಗ ನೋಡಿ ನಾನು ಕೆಳಗಡೆ ಪಾರ್ಟ್ಗೆ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಸ್ಯಾಟಿನ ಪಟ್ಟಿನ, ಅದಕ್ಕೆ ಕಾಟನ್ ಲೈನಿಂಗು ನಾನು ಸ್ಟ್ರೈಟಾಗಿ ಕಟ್ ಮಾಡಿದ್ನಲ್ಲ, ಅದು ಕಾಟನ್ ಲೈನಿಂಗ್ನ ನಾನು ಈ ಥರ ಫ್ರಿಲ್ ಇಟ್ಕೊಂಡು ಇದಕ್ಕೆ ಈಕ್ವಲ್ ಆಗಿ ಬರೋ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಕಾಟನ್ ಲೈನಿಂಗ್ ನಾವು ಯಾವ ರೀತಿ ಆದರೂ ಫ್ರಿಲ್ ಇಟ್ಕೋಬೋದು, ನಮ್ಮ ಮೇಲೆ ಕಾಣಿಸಲ್ವಲ್ಲ ಅದಕ್ಕೋಸ್ಕರ ಈ ಮೇಲೆದು ಕರೆಕ್ಟಾಗಿ ಈಕ್ವಲ್ ಆಗಿ ಬರೋ ಥರ ನಾವು ಹೊಲ್ಕೊಂಡ್ರೆ ಸರಿ ಹೋಗುತ್ತೆ. ಸೆಂಟ್ರಲ್ಲಿ ಒಂದೊಂದು ಫ್ರಿಲ್ಲನ್ನು ಕೊಟ್ಕೊಂಡು
ಈಗ ಇದಕ್ಕೆ ನಾವು ಕರೆಕ್ಟಾಗಿ ಇದು ಸರಿ ಹೋಗುತ್ತಾ ಇಲ್ಲ ಮೇಲೆ ಪಾರ್ಟು ಅನ್ನೋದು ನೋಡ್ಕೋಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ನೀವು ಎಕ್ಸ್ಟ್ರಾ ಇದ್ದರೆ ಸೆಂಟ್ರಲ್ಲಿ ಈ ಥರ ಒಂದು ಫ್ರಿಲ್ಲಾದರೂ ಇಟ್ಕೋಬೋದು, ಇಲ್ಲಾಂದರೆ ಆ ಸೈಡ್ ಈ ಸೈಡು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಾದರೂ ಮಾಡ್ಕೋಬೋದು. ಕಡಿಮೆ ಬಂತು ಅಂದರೆ ಇನ್ನು ಸ್ವಲ್ಪ ಕೆಳಗಡೆ ಕಟ್ ಮಾಡಿಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ನಾವು ಯಾವ ಥರ ಆದರೂ ಬರಲಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ ನಾನು ಇದಕ್ಕೆ ಈ ನೆಟ್ಟನ್ನ ಹೊಲ್ಕೋತಾ ಇದ್ದೀನಿ. ನೋಡಿ ಒಂದು ಇಂಚು 1.5 ಇಂಚಷ್ಟು ಅಷ್ಟೇ ಹಂಗೆ ಹೊಲ್ಕೊಂಡು ಮತ್ತು ಚಿಕ್ಕದಾಗಿ ಫ್ರಿಲ್ಸ್ನ ಇಟ್ಕೊತಾ ಹೊಲ್ಕೊಂಡು ಹೋಗಬೇಕು. ನಮ್ಗೆ ಇಲ್ಲಿ ಬಟ್ಟೆ ನಾವು ಜಾಸ್ತಿ ತೊಗೊಂಡಿರೋದ್ರಿಂದ ಒಂದು 2 ಮೀಟ್ರು 2.25 ಮೀಟ್ರ್ವರೆಗೂ ತೊಗೊಂಡಿರೋದ್ರಿಂದ ನಾವು ಫ್ರಿಲ್ಸ್ ಅನ್ನೋದನ್ನು ಒತ್ತಿಗೆ ಇಟ್ಕೊಂಡು ತುಂಬ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹೊಲ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ನೋಡಿ ಯಾವುದಾದ್ರೂ ಒಂದು ಸೂಜಿ ಈ ಥರ ಒಂದು ಸ್ಟಿಕ್ ತೊಗೊಂಡು ಸಣ್ಣಗಿರೋದು ಈ ಥರ ಇದರಿಂದನೂ ಇಟ್ಕೋಬೋದು, ಇಲ್ಲಾಂದರೆ ಕೈಯಿಂದನೂ ಇಟ್ಕೋಬೋದು. ನಮ್ಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಅದರಿಂದ ನಾವು ಫ್ರಿಲ್ಸ್ನ ಇಟ್ಕೋಬೇಕು. ನೋಡಿ ಸಣ್ಣಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದರೆ ಆಟೋಮೆಟಿಕ್ಕಾಗಿ ಅದೇ ಒಳಗಡೆ ಹೋಗ್ತಾ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಮೇಲಿನ ಪಾರ್ಟ್ ಏನಿದೆಯೋ ಅದನ್ನು ನಾನು ಇದಕ್ಕೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇವಾಗ ನಾವು ಇದನ್ನು ಯಾವ ರೀತಿ ಹೊಲ್ಕೊಂಡ್ವೋ ಅದೇ ರೀತಿ ಇನ್ನೊಂದು ಪಾರ್ಟ್ನು ಹೊಲ್ಕೊಂಡು ಮುಂದೆ ಕಡೆ ಇನ್ನೊಂದು ಕಡೆ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಫ್ರಾಕು 80% ಅಷ್ಟು ರೆಡಿ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿಯಾಗಿ ನಾನು ಮುಂದೆನೂ ಹೊಲ್ದು ತೋರಿಸ್ತೀನಿ. ನೋಡಿ ಮುಂದೆಗೂ ಅದೇ ರೀತಿಯಾಗಿ ಹೊಲ್ಕೊಂಡಿದ್ದೀನಿ. ಈಗ ನಾವು ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಫ್ರಾಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೈಡ್ ನಮಗೆ ಎಷ್ಟು ನಾವು ಮಾರ್ಜಿನ್ ಬಿಟ್ಟಿರ್ತೀವೋ ಅದರ ಪ್ರಕಾರ ನೋಡಿಕೊಂಡು ಹೊಲ್ಕೋಬೇಕು, ಅಥವಾ ನಮ್ಮ ಹತ್ರ ಕರೆಕ್ಟ್ ಮೆಜರ್ಮೆಂಟ್ ಇದ್ದರೆ ಆ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಹೊಲ್ಕೋಬೇಕಾಗುತ್ತೆ. ನೋಡಿ ಇಲ್ಲಿವರೆಗೂ ಬಾಡಿ ಪಾರ್ಟ್ ಏನಿದೆಯೋ ಇಲ್ಲಿವರೆಗೂ ಎಲ್ಲನೂ ಸೇಮ್ ಈಕ್ವಲಾಗಿ ಹೊಲ್ಕೊಂಡು ಬಂದು ಇಲ್ಲಿಂದ ನಾವು ನೋಡಿ ಒಂದು 3 ಇಂಚಷ್ಟು ಕೆಳಗಡೆ ಬಂದು ಇಲ್ಲಿ ರಫ್ ಮಾಡ್ಕೋಬೇಕು. ರಫ್ ಮಾಡಿಕೊಂಡು ಈಚೆ ತೊಗೊಂಡು ಈಗ ನೋಡಿ ನೆಟ್ ಏನಿದೆಯೋ ನೆಟ್ಟನ್ನು ಮಾತ್ರ ನಾವು ಸಪ್ರೇಟಾಗಿ ಹೊಲ್ಕೋಬೇಕಾಗುತ್ತೆ. ಎಲ್ಲ ಸೇಮ್ ಎಲ್ಲ ಬಟ್ಟೆನೂ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಹೊಲ್ಕೊಂಡ್ರೆ ಚೆನ್ನಾಗಿ ಬರಲ್ಲ ನಮಗೆ. ಇಲ್ಲಿ ನೆಟ್ ಏನಿದೆಯೋ ಅದನ್ನು ಮಾತ್ರ 2 ಪೀಸನ್ನು ಕೆಳಗಡೆದು ಮೇಲೆದು ಇದೆರಡನ್ನು ಮಾತ್ರ ತೊಗೊಂಡು ನಾವು ಹೊಲ್ಕೋಬೇಕು. ನೋಡಿ ಸೇಮ್ ನೆಟ್ಟನ್ನು ಮಾತ್ರ ನಾನು ಇಲ್ಲಿ ಹೊಲ್ಕೋತಾ ಇದ್ದೀನಿ. ಇವಾಗ ನೆಟ್ಟನ್ನು ನಾವು ಒಳಗಡೆಗೆ ಹಾಕ್ಕೊಂಡು ನೆಟ್ಟನ್ನು ಬಿಟ್ಬಿಟ್ಟು ಅಂದರೆ ನೆಟ್ಟನ್ನು ಒಳಗಡೆಗೆ ಸೇರಿಸ್ಕೊಂಡು ಈ ಥರ ಈಗ ಏನಿದೆಯೋ ಈ ಕಾಟನ್ ಲೈನಿಂಗು ಮತ್ತು ಸ್ಯಾಟಿನ ಇವು 4 ಒಂದೇ ಸರ್ತಿ ಇಟ್ಕೊಳ್ಬೇಕು ಅಂದರೆ ಹೊಲ್ಕೋಬೋದು, ಇಲ್ಲ ಅಂದರೆ ಇದನ್ನು ಸಪ್ರೇಟಾಗೂ ಹೊಲ್ಕೋಬೋದು. ನಾನಿಲ್ಲಿ 4 ಒಂದೇ ಸರ್ತಿ ಇಟ್ಕೊಂಡು ಹೊಲ್ಕೋತಾ ಇದ್ದೀನಿ ಈಕ್ವಲಾಗಿ. ನೋಡಿ ಇವಾಗ ಕೆಳಗಡೆ ನಾವು ಇನ್ನೊಂದು ಕಡೆನೂ ನಾನು ಇದೇ ರೀತಿ ಹೊಲ್ಕೊಂಡು ಕೆಳಗಡೆ ಏನಿದೆಯೋ ಅದನ್ನು ನಾನು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಸ್ಯಾಟಿನ ಲೈನಿಂಗು ಮತ್ತು ಕಾಟನ್ ಲೈನಿಂಗ್ನ. ಇದಕ್ಕೆ ನಾನು ಫ್ರಾಕ್ಗೆ ಮೇಲೆ ಸ್ವಲ್ಪ ಬೀಡ್ಸ್ ಮಿಷನಿಂದ ಆ ಬೀಡ್ಸು ಮತ್ತು ಎಕ್ಸ್ಟ್ರಾ ಫ್ಲವರ್ನೆಲ್ಲ ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.